Now we are solving exercise 3.1. Question number 1. What is the question? Find the principal solution. What it is? Find the principal solution of the following equations. ಅಂದ್ರೆ ಕೆಳಗಿನ ಇಕ್ವೇಶನ್ಸ್ ಕೊಟ್ಟಿದ್ದಾನೋ ಎಂತ ಇಕ್ವೇಶನ್ಸ್ ಕೊಟ್ಟಿದ್ದಾನೆ? ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್ಸ್. ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್ಸ್ ಅಂದ್ರೆ ಏನು? ಯಾವ ಒಂದು ಇಕ್ವೇಶನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಕಂಟೈನ್ ಮಾಡಿರುತ್ತೋ ಅಂತ ಒಂದು ಇಕ್ವೇಶನ್ ಗಳಿಗೆ ಏನಂತೀವಿ ನಾವು? ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್ಸ್ ಅಂತ ಅಂತೀವಿ. ಈಗ ನೋಡ್ರಿ, ಕಾಸ್ ಥೀಟಾ ಇಕ್ವಲ್ ಟು 1/2 ಇದೊಂದು ಇಕ್ವೇಶನ್. ಈ ಇಕ್ವೇಶನ್ ಅಲ್ಲಿ ಕಾಸ್ ಥೀಟಾ ಇದೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ವಾ? ಸೊ ಇಕ್ವೇಶನ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದ್ರೆ ಅದಕ್ಕೆ ಏನಂತೀವಿ ನಾವು? ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್. ದಟ್ ಇಸ್ ದಿ ಡೆಫಿನೇಷನ್. ಓಕೆ, ನೆಕ್ಸ್ಟ್ ಏನಿದೆ ನೋಡಿ ಕ್ವಶನ್, ಫೈಂಡ್ ದಿ ಪ್ರಿನ್ಸಿಪಲ್ ಸೊಲ್ಯೂಷನ್. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದ್ರೆ ನಮ್ಗೆ ಫಸ್ಟ್ ಗೊತ್ತಿರಬೇಕು. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದ್ರೆ ಏನು? ಪ್ರಿನ್ಸಿಪಲ್ ಸೊಲ್ಯೂಷನ್. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಲ್ಲಿ ಎರಡು ಕ್ಯಾರೆಕ್ಟರ್ ಬರ್ತವೆ. ಏನು? ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದ್ರೆ ಕಾಸ್ ಥೀಟಾ ಇಕ್ವಲ್ ಟು 1/2. ಕಾಸ್ ಎಷ್ಟು ಅಂದ್ರೆ 1/2? ಈ ಥೀಟಾ ಇದೆಯಲ್ಲ, ಈ ಥೀಟಾನ ಫೈಂಡ್ ಔಟ್ ಮಾಡಬೇಕು. ಈ ಥೀಟಾನ ಏನು? ಪ್ರಿನ್ಸಿಪಲ್ ಸೊಲ್ಯೂಷನ್. ಬಟ್ ಒಂದು ಕಂಡೀಷನ್ ಇದೆ. ಅದೇನ್ ಕಂಡೀಷನ್? ಈ ಥೀಟಾ 0 ಇದ್ರೂ ನಡೆಯುತ್ತೆ ಅಥವಾ 0ಕ್ಕಿಂತ ಜಾಸ್ತಿ ಇದ್ರೂ ನಡೆಯುತ್ತೆ. ಬಟ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 360. 360ನ ರೇಡಿಯನ್ ಅಲ್ಲಿ ಹೇಗೆ ಬರ್ತೀವಿ ನಾವು? 2π. ಅಂದ್ರೆ ಈ ಥೀಟಾ ಇದೆಯಲ್ಲ, ಈ ಥೀಟಾ 0 ಇದ್ರೂ ನಡೆಯುತ್ತೆ, 0ಕ್ಕಿಂತ ಜಾಸ್ತಿ, ಅಂಡ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 360. ಅರ್ಥ ಆಯ್ತಲ್ಲ? ಸೊ ಒಂದು ರೊಟೇಷನ್ ಅಲ್ಲೇ ಈ ಥೀಟಾ ನಮ್ಗೆ ಸಿಗಬೇಕು ಅಂದಾಗ ಈ ಥೀಟಾಕ್ ನಾವ್ ಏನಂತೀವಿ? ಪ್ರಿನ್ಸಿಪಲ್ ಸೊಲ್ಯೂಷನ್. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದ್ರೆ ಏನು? ಸಿಂಪ್ಲಿ ಫೈಂಡ್ ಥೀಟಾ, ಬಟ್ ಥೀಟಾ ಲೈಸ್ ಇನ್ ಬಿಟ್ವೀನ್ 0 and 2π. ದಟ್ಸ್ ಇಟ್. ಓಕೆ, ಫಸ್ಟ್ ಕ್ವಶನ್ ನೋಡಮ್ಮ. ಫಸ್ಟ್ ಕ್ವಶನ್ ಏನಿದೆ? ಕಾಸ್ ಥೀಟಾ ಈಕ್ವಲ್ ಟು 1/2. ರೈಟ್, ಕಾಸ್ ಥೀಟಾ ಈಕ್ವಲ್ ಟು 1/2. ಸ್ವಲ್ಪ ನಮ್ಗಿಲ್ಲಿ ಐಡಿಯಾ ಬೇಕು. ಎದರ ಐಡಿಯಾ? ಟ್ರಿಗ್ನೋಮೆಟ್ರಿ ಸ್ವಲ್ಪ ಐಡಿಯಾ ಇತ್ತು ಅಂದ್ರೆ ನಮಗೆ ತುಂಬಾ ಚೆನ್ನಾಗಿ ಇದನ್ನ ಸಾಲ್ವ್ ಮಾಡಕ್ ಬರುತ್ತೆ. ಏನು? ಓಕೆ, ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಿಲ್ಲಿ. ಓಕೆ, ಸೊ ನೋಡಿ ಏನಿದೆ ಇಲ್ಲಿ. ಇದು ಫಸ್ಟ್ ಕ್ವಾಡ್ರೆಂಟ್, ಕರೆಕ್ಟ್. ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, and this is one fourth quadrant. Okay, so you already learnt what? First quadrant alli ella trigonometric functions, all trigonometric functions are positive. In second quadrant, sine and cosec are positive, others are negative in second quadrant. Okay, in third quadrant only tan and cot are positive. Other trigonometric functions are negative in third quadrant. In fourth quadrant, cos and sec functions are positive. Others are negative in fourth quadrant. This ನಮ್ಗೆ ಗೊತ್ತಿರಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನು? 0ಕ್ಕಿಂತ ಜಾಸ್ತಿ, 90ಕ್ಕಿಂತ ಕಮ್ಮಿ. π/2 ಅಂದ್ರೆ 90 ಮೈನಸ್ ಅಂದ್ರೆ 90ಕ್ಕಿಂತ ಕಮ್ಮಿ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ರೈಟ್. ಹಾಗೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90ಕ್ಕಿಂತ ಜಾಸ್ತಿ ಅಂದ್ರೆ ಏನು? π/2 ಅಂದ್ರೆ 90 ಪ್ಲಸ್ ಅಂದ್ರೆ ಜಾಸ್ತಿ. 90ಕ್ಕಿಂತ ಜಾಸ್ತಿ ಇರೋದು ಯಾವ್ದು ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟು. ಇದನ್ನ ಇನ್ನೊಂದು ವೇಲು ಬರಿಬಹುದು. ಹೇಗೆ? π ಅಂದ್ರೆ 180, 180ಕ್ಕಿಂತ ಕಮ್ಮಿ, ಮೈನಸ್ ಅಂದ್ರೆ ಕಮ್ಮಿ, 180ಕ್ಕಿಂತ ಕಮ್ಮಿ ಅಂದ್ರೆ ಏನು? ಸೆಕೆಂಡ್ ಕ್ವಾಡ್ರೆಂಟ್. 90 ಪ್ಲಸ್ ಅಂದ್ರೂ ಸೆಕೆಂಡ್ ಕ್ವಾಡ್ರೆಂಟೆ, 180 ಮೈನಸ್ ಅಂದ್ರೂ ಸೆಕೆಂಡ್ ಕ್ವಾಡ್ರೆಂಟೆ. ಅರ್ಥ ಆಗತ್ತಲ್ಲ? ಸೊ ಇನ್ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಏನು? 180ಕ್ಕಿಂತ ಜಾಸ್ತಿ ಅಂದ್ರೆ π ಪ್ಲಸ್ ಅಂದ್ರೆ ಏನು? 180ಕ್ಕಿಂತ ಜಾಸ್ತಿ ಅಂದ್ರೆ ಥರ್ಡ್ ಕ್ವಾಡ್ರೆಂಟು. 3π/2 ಅಂದ್ರೆ 270, 270ಕ್ಕಿಂತ ಕಮ್ಮಿ ಅಂದ್ರೆ 270 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟು? ಅಂದ್ರೆ 270ಕ್ಕಿಂತ ಕಮ್ಮಿ, ಮೈನಸ್ ಅಂದ್ರೆ ಕಮ್ಮಿ. 270 ಮೈನಸ್ ಅಂದ್ರೆ
ಥರ್ಡ್ ಕ್ವಾಡ್ರಂಟ್. ಹಾಗಾದ್ರೆ ಇದನ್ನ ಹೆಂಗ್ ಬರಿಬಹುದು? 3π/2 ಮೈನಸ್ ಮೈನಸ್ ಅಂದ್ರೇನು 270 ಗಿಂತ ಕಮ್ಮಿ. ಪೈ ಪ್ಲಸ್ ಅಂತಾನು ಬರೆದ್ರು ಥರ್ಡ್ ಕ್ವಾಡ್ರಂಟೇ, 270 ಮೈನಸ್ ಅಂತ ಬರೆದ್ರು ಥರ್ಡ್ ಕ್ವಾಡ್ರಂಟ್. ಓಕೆ, ಇನ್ ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟ್ ಅಂದ್ರೆ ಏನು? 3π/2 ಪ್ಲಸ್, ಹೌದಲ್ವಾ? 270 ಗಿಂತ ಜಾಸ್ತಿ. 3π/2 ಅಂದ್ರೆ 270 ಪ್ಲಸ್ ಅಂದ್ರೆ 270 ಗಿಂತ ಜಾಸ್ತಿ ಅಂದ್ರೆ ಫೋರ್ತ್ ಕ್ವಾಡ್ರಂಟ್. ಹಾಗೆ ಒಂದು ರೊಟೇಷನ್ ಕಂಪ್ಲೀಟ್ ಆದಾಗ ಎಷ್ಟಾಗತ್ತಿದು? 0. ಒಂದು ರೊಟೇಷನ್ ಕಂಪ್ಲೀಟ್ ಆದ ಬಳಿಕ 360 ಅಂದ್ರೆ ಏನು? 2π. 360 ಗಿಂತ ಕಮ್ಮಿ ಅಂದ್ರೆ ಫೋರ್ತ್ ಕ್ವಾಡ್ರಂಟ್, ದಟ್ ಈಸ್ ಮೈನಸ್ 2π ಮೈನಸ್ ಅಂದ್ರೆ ಫೋರ್ತ್ ಕ್ವಾಡ್ರಂಟ್. ಇಷ್ಟು ಐಡಿಯಾ ಬೇಕು ನನಗೆ. ಓಕೆ, ಸೊ ಇನ್ ದಿಸ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಏನ್ ಪ್ಲೇ ಮಾಡುತ್ತಿಲ್ಲ, ಅರ್ಥ ಇರಲಿ, ಗೊತ್ತಿರಲಿ ಚೆನ್ನಾಗಿ. ಕ್ವಶನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲ್ ಏನ್ ಪ್ಲೇ ಮಾಡುತ್ತಂದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಇದೇನು ಪ್ಲಸ್ ಇದೆಯೋ ಮೈನಸ್ ಇದೆ? ಪ್ಲಸ್ ಇದೆಯಲ್ಲ, ಮೈನಸ್ ಅಂತೂ ಇಲ್ಲ. ಮೈನಸ್ ಏನು ಕೊಟ್ಟಿಲ್ಲ ಅಂದ್ರೆ ಪ್ಲಸ್ ಅಲ್ಲೇ ಇರುತ್ತೆ. 1/2 ಪ್ಲಸ್ 1/2 ಇದೆ, ರೈಟ್? ಹಾಗಾದ್ರೆ ಕಾಸ್ ಯಾವ್ಯಾವ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇದೆ ಅನ್ನೋದನ್ನ ನೋಡಬೇಕು. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇದೆ. ಹಾಗಾದ್ರೆ ಕಾಸ್ ಕೂಡ ಪಾಸಿಟಿವ್ ಎಲ್ಲಿರುತ್ತೆ? ಫಸ್ಟ್ ಕ್ವಾಡ್ರಂಟ್ ಅಲ್ಲಿ. ಓಕೆ, ಒಂದ್ ಸಿಕ್ಬಿಡ್ತು. ಇನ್ನೊಂದು ಕಾಸ್ ಮತ್ತೆ ಯಾವ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇದೆ? ಫೋರ್ತ್ ಕ್ವಾಡ್ರಂಟ್. ನೋಡ್ರಿ, ಕಾಸ್ ಅಂಡ್ ಸೆಕ್ ಆರ್ ಪಾಸಿಟಿವ್ ಇನ್ ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟ್ ಅಂದ್ರೆ 2π ಮೈನಸ್ ಆರ್ 3π/2 ಪ್ಲಸ್ 3π/2 ಪ್ಲಸ್ 270 ಗಿಂತ ಜಾಸ್ತಿ, 360 ಗಿಂತ ಕಮ್ಮಿ. ಓಕೆ, ಬರೀತೀನಿ ನೋಡಿ. cos theta is equal to 1/2. This is the given trigonometric equation. ಈಗ 1/2 ಅಂದ್ರೆ ಏನು ಬರಿತೀವಿ ನಾವು? ಏನು ಬರೀಬಹುದು? 1/2 ಅಂದ್ರೆ ಕಾಸ್ ಎಷ್ಟು ಅಂದ್ರೆ 1/2? ಕಾಸ್ 60 ಅಂದ್ರೆ 1/2, ಕರೆಕ್ಟ್ ಅಲ್ವಾ? ಕಾಸ್ 60 ಅಂದ್ರೆ π/3 ಅಂದ್ರೆ 60, ಕಾಸ್ 60 ಅಂದ್ರೆ 1/3. ರೀಸನ್ ಬರಿತೀನಿ ನೋಡಿ. ಕಾಸ್ 60 ಅಂದ್ರೆ 1/2. ಅದಕ್ಕೆ ಈ 1/2 ಬದಲಾಗಿ ಏನ್ ಬರಿತೀನಿ ನಾನು? ಕಾಸ್ π/3 ಅಂತ ಬರಿತೀನಿ. ಈಗ ನೋಡಿ, ಸೊ ಅಂಡ್ ನೆಕ್ಸ್ಟ್ ಕಾಸ್ π/3 ಇಸ್ ಈಕ್ವಲ್ ಟು ಕಾಸ್. ಈಗ ಒಂದು ಫಾರ್ಮುಲಾ ನಾನು ಅಪ್ಲೈ ಮಾಡ್ತೀನಿ. ಯಾವ ಫಾರ್ಮುಲಾ? ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ cos theta is equal to cos theta. ಥೀಟಾ ಅಂದ್ರೆ ಏನಿಲ್ಲ, π/3. π/3 ಅಂದ್ರೆ ಏನು? ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಬರ್ತಲ್ಲ, ಇಲ್ಲೆಲ್ಲೋ ಒಂದು 30 ಬರುತ್ತೆ. 30 ಅಂದ್ರೆ ಏನು? ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬಂತು. ಇನ್ನು ಮತ್ತೆ ಕಾಸ್ ಯಾವ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ಅಂತ ಹೇಳಿದೆ ನಾನು? ಫೋರ್ತ್ ಕ್ವಾಡ್ರಂಟ್, ಕರೆಕ್ಟ್? ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ರೈಟ್? ಫೋರ್ತ್ ಕ್ವಾಡ್ರಂಟ್ ಅಂದ್ರೆ ಏನು? 2π. ಕಾಸ್ 2π ಮೈನಸ್ ಥೀಟಾ. ಈ ರೀತಿ ಅರ್ಥೈಸ್ಕೊಳ್ಬೇಕು ಇದನ್ನ, ರೈಟ್? ಕಾಸ್ ಥೀಟಾ ಅಂದ್ರೆ ಕಾಸ್ π/3 is equal to cos 2π, ರೈಟ್? ಕಾಸ್ 2π ಮೈನಸ್ ಗೆ ಮೈನಸ್, ಥೀಟಾ ಅಂದ್ರೆ ಏನಿದೆ ಇಲ್ಲಿ? π/3. ಸೊ π/3 is equal to cos. ಸಿಂಪ್ಲಿಫಿಕೇಶನ್ ಮಾಡಿ. 3 into 2π 6π, 6π minus π 5π/6, ಕರೆಕ್ಟ್? ಸೊ ಏನು ಬಂತು ಈಗ? cos π/3 is equal to cos 5π/6 ಬಂತು. ಸೊ here ರೈಟ್? ಪೈಲದ ಯಾವುದು? π/3. π/3 is lies in between 0 and 2π, ಕರೆಕ್ಟ್ ಅಲ್ವಾ? π/3 ಅಂದ್ರೆ 60. 60 ಎಲ್ಲಿದೆ? 0 ಮತ್ತೆ 2π ಒಳಗಿದೆ. ಹಾಗಾದ್ರೆ ಇದು ಏನಾಯ್ತು? ಪ್ರಿನ್ಸಿಪಲ್ ಸೊಲ್ಯೂಷನ್ ಆಯ್ತು. ನೆಕ್ಸ್ಟ್ ಬಂದಿದೆ 5π/6. 5π/6 ಇದು ಕೂಡ ಎಲ್ಲಿದೆ? is greater than 0 and less than 2π. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ 5π/6. ಸೊ ಇದು ಕೂಡ ಏನಾಯ್ತು? ಪ್ರಿನ್ಸಿಪಲ್ ವ್ಯಾಲ್ಯೂ ಆಯ್ತು. therefore ಹೀಗೆ ಬರಿಬೋದಲ್ಲ, ಹೇಗೆ? cos ಥೀಟಾ ಅಂದ್ರೆ cos 5/3 is equal to cos 5π/3. ಇದು 5π/3. Therefore hence the required
ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆರ್ ಯಾವ್ದು theta is equal to pi by 3 and theta is equal to 5 pi by 3. ಇಷ್ಟೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋ ಮೆಥಡ್. ಓಕೆ, ಜಸ್ಟ್ ಒನ್ ಸೆಕೆಂಡ್. ಸೊ ಸೆಕೆಂಡ್ ಕ್ವೆಶ್ಚನ್ ಏನಿದೆ ನೋಡಿ. ಸೆಕೆಂಡ್ ಕ್ವೆಶ್ಚನ್, sec theta is equal to 2 by root 3. The given trigonometric equation is sec theta is equal to 2 by root 3. ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ, ಈ ಕಾಟ್, ಸೆಕ್ ಮತ್ತೆ ಕೊಸೆಕ್ ಇವುಗಳ ಟ್ರಿಗ್ನೋಮೆಟ್ರಿಕ್ ರೇಷಿಯೋಲಿ ಬರ್ಕೋಬೇಕು. ಹೇಗೆ? ಕಾಟ್ ಇತ್ತು ಅಂದ್ರೆ ಟ್ಯಾನ್ ಅಂತ, ಸೆಕ್ ಅಂದ್ರೆ ಕಾಸ್ ಅಂತ, ಕೊಸೆಕ್ ಅಂದ್ರೆ ಸೈನ್. ಅವುಗಳು ಟ್ರಿಗ್ನೋಮೆಟ್ರಿಕ್ ರೇಷಿಯೋಲಿ ಕನ್ವರ್ಟ್ ಮಾಡ್ಕೋಬೇಕು, ಡೈರೆಕ್ಟ್ ತೆಗಿಲಿಕ್ಕೆ ಹೋಗಬಾರ್ದು. ಓಕೆ, ರೈಟ್, ಅರ್ಥ ಆಯ್ತು ಅನ್ಕೋತೀನಿ. ಸೊ ಸೆಕ್ ಥೀಟಾನ ಹಿಂಗೂ ಬರಿಬೋದು. ಹೆಂಗೆ? ಇಟ್ ಕ್ಯಾನ್ ಬಿ written as sec theta. The trigonometric ratio ಏನು? cos theta. sec theta cos theta ಬರ್ದ್ವಿ ಅಂದ್ರೆ ಇವೇನಾಗುತ್ತೆ? ನ್ಯೂಮರೇಟರ್ ಇದ್ದದ್ದು ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಇದ್ದದ್ದು ನ್ಯೂಮರೇಟರ್ ಆಗುತ್ತೆ, 2 by root 3 ಇದ್ದದ್ದು root 3 by 2 ಆಗುತ್ತೆ. ನಿಮಗೆಲ್ಲ ಗೊತ್ತು, ಬಿಕಾಸ್ ಏನೋ cos theta is equal to 1 by sec theta. ರೈಟ್. ಸೊ ಈಗ ನೋಡಿ, cos theta is equal to root 3 by 2 ಅಂದ್ರೆ ಇದನ್ನ ಹೆಂಗೆ ಬರಿಬೋದು ನಾವು? cos ಎಷ್ಟು ಅಂದ್ರೆ root 3 by 2? cos 60. cos 60 ಸಾರಿ cos 30. cos 30 ಅಂದ್ರೆ ಸಾರಿ cos 30 ಅಂದ್ರೆ root 3 by 2. ಕರೆಕ್ಟಾ? ಸೊ cos theta is equal to ಏನು ಸಿಕ್ತು? cos 30. ಸೊ cos 30 is equal to ಹೀಗೆ ಬರಿಬೋದು. ಇವಾಗ ನೋಡಿದೀವಿ ನಾವು cos ಫಸ್ಟ್ ಕ್ವಾಡ್ರಂಟ್ ಮತ್ತೆ ಫೋರ್ತ್ ಕ್ವಾಡ್ರಂಟ್ ಅಂದ್ರೆ ಏನು? cos 2 pi ಮೈನಸ್ ಥೀಟಾ ಅಂದ್ರೆ ಏನಿದೆ ಇಲ್ಲಿ? pi by 6. ಸೊ pi by 6, because our formula is cos theta is equal to cos of 2 pi minus theta ಅಂದಾಗ. right. so cos of 6 into 2 pi 12 pi minus pi 11 pi divided by 6. so ಏನು ಸಿಕ್ತು ನನಗಿಲ್ಲಿ? ಒಂದೇದು pi by 6. pi by 6 is in between 0 and 2 pi, and also 11 pi by 6 is in between 0 and 2 pi. right. ಕರೆಕ್ಟಾ? ಸೊ ಈಗ ನೋಡಿ, therefore ಹೀಗೆ ಬರಿಬೋದು, cos theta is equal to cos pi by 6 is equal to cos 11 pi by 6. therefore the required principal solutions are ಒಂದೇದು ಯಾವುದು? pi by 6 and ಎರಡನೇದು ಯಾವುದು? 11 pi by 6. ಕಂಪ್ಲೀಟ್. ಇಷ್ಟು ಸಿಂಪಲ್ ಆಗಿದೆ. ರೈಟ್. ಸೊ the third question is cot theta is equal to root 3. cot theta is equal to root 3. ಮೊದಲೇ ಹೇಳಿದ್ದೀನಿ ನಾನು, cot theta you should convert it into its trigonometric ratio. cot theta trigonometric ratio ಏನು ಬರುತ್ತೆ? tan ಬರುತ್ತೆ. so it can be written as tan theta is equal to
1 by root 3. Correct. So tan ಎಷ್ಟು ಅಂದರೆ 1 by root 3, tan 30 ಅಂದರೆ 1 by root 3. ಕರೆಕ್ಟ್. ಸೊ ಏನು ಬರುತ್ತೆ ಈಗ tan pi by 6. ಹಾಗಾದರೆ ಇಂಪಾರ್ಟೆಂಟ್ ರೂಲ್ ಪ್ಲೇ ಮಾಡೋದೇನು, ಇವೇನಿರುತ್ತಲ್ಲ ರೂಟ್ 3, 2 by root 3, 1 by 2, ಇವು ಪಾಸಿಟಿವ್ ಅಲ್ಲಿ ಇದೆಯೋ ನೆಗೆಟಿವ್ ಇದೆಯೋ, ಪಾಸಿಟಿವ್ ಅಲ್ಲಿ ಇದೆಯಲ್ಲ. ಹಾಗಾದರೆ ಈ ಟ್ಯಾನ್ ಯಾವ ಕ್ವಾಡ್ರಂಟಲ್ಲಿ, ಇನ್ ವಿಚ್ ಕ್ವಾಡ್ರನ್ಸ್ ಟ್ಯಾನ್ ಥೀಟಾ ಈಸ್ ಪಾಸಿಟಿವ್. ನೋಡಿ, ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇದೆ, ಸೊ ಟ್ಯಾನ್ ಕೂಡ ಪಾಸಿಟಿವ್ ಇರುತ್ತೆ. ರೈಟ್, ಒಂದು ಸಿಕ್ತು. ಇನ್ನು ಎರಡನೇದು ಯಾವುದು, ಮತ್ತೆ ಯಾವ ಕ್ವಾಡ್ರಂಟಲ್ಲಿ ಟ್ಯಾನ್ ಪಾಸಿಟಿವ್ ಇದೆ, ಸೆಕೆಂಡಲ್ಲಿ ಬರೋದಿಲ್ಲ. ಥರ್ಡಲ್ಲಿ ನೋಡಿ, ಥರ್ಡಲ್ಲಿ ಟ್ಯಾನ್ ಏನಿದೆ ಪಾಸಿಟಿವ್ ಇದೆ. ಸೊ ಇಸ್ ಈಕ್ವಲ್ ಟು ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಏನು, ಪೈ ಪ್ಲಸ್. ಸೊ ಟ್ಯಾನ್ pi plus, right, pi plus theta ಅಂದ್ರೆ ಏನಿಲ್ಲ, pi by 6 is equal to tan 6 into pi, 6 pi plus pi, 7 pi divided by 6. Conclusion ಬರೀರಿ. Since tan theta is equal to tan pi plus theta, right. ಸೊ ಏನು ಬರುತ್ತೆ ನೋಡಿ ಈಗ. ಸೊ ಫಸ್ಟ್ನೇದು ಯಾವುದು, pi by 6. Pi by 6 is lies in between 0 and 2 pi. And next one, 7 pi by 6. 7 pi by 6 is less than 7 pi by 6 is in between 0 and 2 pi. Okay, 7 pi by 6 is greater than 0 and less than 2 pi. Therefore tan theta ಅಂದ್ರೆ ಹೆಂಗೆ ಬರಿಬಹುದು, tan theta is equal to tan pi by 6 is equal to tan 7 pi by 6. Therefore, hence the required principal solutions are theta is equal to pi by 6 ಒಂದಾದರೆ theta is equal to 7 pi by 6. Okay, so next question, cot theta is equal to 0. Cot theta is equal to 0 solution. ಮೊದಲು ಹೇಳಿದ್ದೀನಿ, ಕಾಟ್ ಸೆಕ್ ಕೊಸೆಕ್ ಅಲ್ಲಿದ್ರೆ ಸೈನ್ ಕಾಸ್ ಟ್ಯಾನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಕಾಟ್ ಅಂದ್ರೆ ಕ್ವಾರ್ಟರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನು, ಟ್ಯಾನ್. ಸೊ ಕಾಟ್ ಥೀಟಾ is equal to 0 is written as tan theta is equal to, right, 1 by cot theta. 1 by cot theta ಅಂದ್ರೆ ಏನು, 0. cot theta ಅಂದ್ರೆ 0 is equal to infinity. So tan theta is equal to infinity. Infinity ಅಂದ್ರೆ tan ಎಷ್ಟು ಅಂದ್ರೆ infinity, tan 90 ಅಂದ್ರೆ infinity. ಕರೆಕ್ಟ್. ಸೊ tan 90 ಅಂದ್ರೂ infinity is equal to tan 270 ಅಂದ್ರೂ infinity, 3 pi by 2. Therefore pi by 2 is in between 0 and 2 pi, and 3 pi by 2 is also in between 0 and 2 pi. Therefore tan theta is equal to tan pi by 2 is equal to tan 3 pi by 2. Hence required principal solutions are theta is equal to pi by 2 and another one theta is equal to 3 pi by 2. ಟೋಟಲ್ ಆಗಿ ಇಂಥ ಕ್ವೆಶನ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದೇನು, ಕಾಸ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ ಇವು ಪ್ಲಸ್ ಅಲ್ಲಿ ಇದೆಯೋ ಮೈನಸ್ ಅಲ್ಲಿ ಇದೆಯೋ, ಇವೇ ಮೇನ್ ರೋಲ್ ಪ್ಲೇ ಮಾಡೋದು. ಓಕೆ, ಕಾಸ್ ಥೀಟಾ is equal to plus 1 by 2,
ಅಂದರೆ +1/2. ಹಂಗಾದರೆ ಕಾಸ್ ಥೀಟಾ ಯಾವ್ಯಾವ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಇದೆ ಅನ್ನೋದು ಗೊತ್ತಿರಬೇಕು. ಇದೇ ರೀತಿ ಪ್ರತಿಯೊಂದು ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.